ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ವೀರ್ ಹುಟ್ಟುಹಬ್ಬಕ್ಕಾಗಿ ಭರ್ಜರಿ ಶಾಪಿಂಗ್ ಮುಗಿಸಿ ಬಂದವ್ರಿಗೆ ಚೂರು ಆಯಾಸ ಸಹಜವೇ. ಇತ್ತ ಗೌರವ್ ಈ ಮೆಮೊರಿ ಲಾಸ್ ಕಾರಣದಿಂದ ಆಫೀಸ್ ಕೆಲಸ ಉಳಿಸಿಕೊಂಡಿದ್ದೆಲ್ಲ ಆ ರಾತ್ರಿ ಮಾಡ್ತಾ ಕೂತಿದ್ದ. ಇತ್ತ ಚಂದು ಆ ರಾತ್ರಿ ಓದೋ ಸಾಹಸಕ್ಕೆ ಹೋಗಲಿಲ್ಲ. ಹೆಚ್ಚು ಹೊತ್ತು ಕೂತು ಓದುವ ಅಭ್ಯಾಸವಿಲ್ಲದ ಹುಡುಗಿಗೆ ನಿದ್ದೆ ಕೈ ಮುಂದೆ ಮಾಡಿ ಬಾ ಎನ್ನುತ್ತಿತ್ತು. ಇವಳು ಗೌರವ್ ಬರುವಿಕೆಗೆ ಕಾದು ಕಾದು ಸುಸ್ತಾಗಿ ಅವನ ಬಿಸ್ನೆಸ್ ರೂಮಿಗೆ ಬಂದ್ಬಿಟ್ಟಿದ್ಲು. ಏನು ಬಾಯ್ಬಡ್ಕಿ ಇಲ್ಲಿ ತನಕ ಕೇಳ್ತಾ ಲ್ಯಾಪ್ಟಾಪ್ ಕುಟ್ಟುತ್ತಿದ್ದವನ ನೋಡ್ತಾ, ಬೀಜಿ ನನಗೆ ನಿದ್ದೆ ಬರ್ತಿಲ್ಲ ಎಂದವಳ ನೋಡಿ, ಸರಿ ನೈಟ್ ಸ್ಟಡಿ ಮಾಡು ಹೋಗು ಎಂದು ಮತ್ತೆ ಲ್ಯಾಪ್ಟಾಪ್ ಕುಟ್ಟಲು, ಈ ಇಂದ್ರನ ತಂಗಿ ಮಗನಿಗೆ ಕೆಲಸ ಮುಗಿಯೋದೇ ಇಲ್ವಾ? ತನ್ನ ಸೊಂಟದ ಮೇಲೆ ಕೈ ಇಟ್ಟು ಕೇಳಿದಳು. ಈ ಚಂದ್ರನ ಅಕ್ಕನ ಮಗಳಿಗೆ ನಿದ್ದೆ ಯಾಕೆ ಬರ್ತಿಲ್ವೋ ಎನ್ನುತ್ತಾ ಕೆಲಸ ಮಾಡುತ್ತಲಿದ್ದವನ ಸನಿಹಕ್ಕೆ ಬಂದು ಹಾಗೆ ನಿಂತು ನೋಡ್ತಾ, ನೀವು ಬರ್ತಿರೋ ಇಲ್ವೋ ಧಮ್ಕಿ ಹಾಕಿದಂತೆಯೇ ಇತ್ತು ಅವಳ ಧ್ವನಿ. ಏನು ಧಮ್ಕಿ ಹಾಕ್ತಿದ್ಯಾ? ಕಶ್ಯಪ ಬ್ರಹ್ಮನ ಮಗನ ಸೋದರಿ ಥರ ಎಂದು ರೇಗಿಸಲು ಕೋಪಗೊಂಡವಳು ಟೀಪಾಯ್ ಮೇಲೆ ಲ್ಯಾಪ್ಟಾಪ್ ಇಟ್ಟು ಕೋಚ್ ಮೇಲೆ ಕೂತಿದ್ದವನ ತೊಡೆಗಳ ಮೇಲೆಯೇ ಕೂತು ಅವನ ಕೊರಳ ಸುತ್ತ ಕೈ ಹಾಕಿ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು, ಅದಕ್ಕೆ ಕಾಯ್ತಿದ್ದೀನಿ ಎಂದವಳ ನೋಡದೆಯೇ, ವರ್ಕ್ ಇಂಪಾರ್ಟೆಂಟ್ ಎಂದವನಿಗೆ, ವೈಫ್ ಅದಕ್ಕಿಂತ ಇಂಪಾರ್ಟೆಂಟ್ ಎಂದವಳ ಮಾತಿಗೆ ನಕ್ಕವ ಅವಳ ನಡುವನ್ನು ಸುತ್ತಿಡಿದು, ಏನು ಹೊಯ್ಸಳರ ಹಂಸಕ್ಕೆ ಈ ಬಿಳಿ ಗೋರಿಲ್ಲ ಮೇಲೆ ಮೂಡ್ ಬೇಜಾನ್ ಬಂದಂತಿದೆ ಎನ್ನಲು ಕೆನ್ನೆ ಕೆಂಪಾಗಿಸಿಕೊಂಡವಳು, ಆ ಥರ ಮಾತಾಡಬೇಡಿ, ನಾನು ನಿಮ್ಮ ಹತ್ರ ಕೇಳಬೇಕಾಗಿರೋದೆಲ್ಲ ಮರೆಯುತ್ತೆ ಎಂದು ನಾಚಲು, ಏನೋ ಒಳ್ಳೆ ಸಿಹಿ ಸುದ್ದಿ ಕೊಡುವಾಗ ನಾಚ್ಕೋತಾ ಇರೋ ಥರ ನಾಚ್ಕೋತಿದ್ಯಾ? ನಮ್ಮತಿ ಏನೂ ನಡೆದೇ ಇಲ್ಲ ಇನ್ನ ಅಲ್ವಾ ಎಂದವನ ಮಾತಿಗೆ ರೇಗಿ ಇನ್ನೇನು ಹೇಳುವವಳನ್ನು ಗಟ್ಟಿಯಾಗಿ ಹಿಡಿದು, ಸಾರಿ ಅಂತ್ರಿ ಹೇಳು ಏನದು ಎಂದು ಕುತೂಹಲದಿಂದ ಕೇಳಿದ ಬೀಜಿ. ಆದರೆ ಅವಳ ಪ್ರಶ್ನೆ ಅಥವಾ ಬಯಕೆ ಏನೆಂದು ಪಾಪ ಅವನಿಗೇನು ಗೊತ್ತು ಅಲ್ವಾ? ಅದು ಎಂದು ಅವನ ಹೆಗಲಿನ ಶರ್ಟ್ ಬಟ್ಟೆಯನ್ನು ಹಿಂಡುತ್ತಾ ನುಡಿದವಳ ನೋಡಿ, ಏನೇ ಅದು ಒಳ್ಳೆ ಮುಳ್ಳನಗಿರಿ ಮಂಗನ್ ಬಾಲ್ದಷ್ಟು ಎಳಿತಿದ್ಯಾ ಎಂದವನ ಸನಿಹಕ್ಕೆ ಮರಳಿ ಬಂದವಳು, ನಾನು ಏನು ಕೇಳಿದ್ರು ಈ ಸಿಂಹಾದ್ರಿಗಿರಿಯ ಸಿಂಹ ಸತ್ಯ ಹೇಳುತ್ತಂತೆ ಅಲ್ವಾ ಎಂದವಳ ಮಾತಿಗೆ ಬೆಚ್ಚಿದ್ದು ನಿಜ ಬೀಜಿ. ಓ, ಏನೋ ಭಾರಿ ತಿಮಿಂಗ್ಲ ಹಿಡಿದು ಬಂದವಳೆ ಅನಿಸುತ್ತೆ ಎಂದು ಅರಿತವ, ಅದಕ್ಕೆ ಸಿಂಹಾದ್ರಿಗಿರಿಯ ಸಿಂಹಿಣಿ ಏನು ಕೇಳೋದು ಈಗ ನಾಟಕೀಯವಾಗಿ ಕೇಳಿದ. ನನಗೆ ಭದ್ರಾವತಿ ಭದ್ರನ ಆಸೆ ಆಕಾಂಕ್ಷೆಗಳನ್ನು ತಿಳ್ಕೊಳ್ಳೋ ಬಯಕೆ ಎಂದವಳ ನೋಡಿ, ಓ ಈ ಕಿರಿಕ್ರಾಣಿ ಏನೋ ಭಾರಿ ಸ್ಕೆಚ್ ಹಾಕೊಂಡೇ ಬಂದಿದೆ ಎಂದು ತಿಳಿದವನು, ಅದಕ್ಕೆ ನೇತ್ರಾವತಿ ನಿಂಗಿಗೆ ಏನು ತಿಳ್ಕೊಳ್ಳೋ ಬಯಕೆ ಕೇಳ್ದ. ಹಾಗೆ ನಾಚಿದವಳು, ಈ ಸೂರ್ಯಗೌಡ ಸೂರಜನಿಗೆ ಎಷ್ಟು ಜನ ಕಾಳಾಕಿದ್ದಾರೆ ಎಂದವಳ ಪಾಯಿಂಟ್ ಅರ್ಥ ಮಾಡಿಕೊಂಡವನು, ಈ ಸದಾನಂದ ಗೌಡ ಸಂಧ್ಯಾಗೆ ಈಗ ಅದೆಲ್ಲ ಯಾಕೋ ಎಂದವನ ನೋಡಿ, ಅರೆ ಹೇಳಿದ್ರೆ ನಿಮ್ಮ ಗಂಟಲ್ಲೇ ಹೋಗುತ್ತೆ ನನ್ನ ತುಮಕೂರು ತೆಂಗಿನಕಾಯಿ ಎಂದವಳ ಮಾತಿಗೆ, ತೆಂಗಿನಕಾಯಿ ನಮ್ಮ ತಲೆಗೆ ಬಿದ್ದರೆ ಅನ್ನೋ ಭಯ ಕಣೆ ಮಂಡೆ ಮೀನಾಕ್ಷಿ ಎಂದವನ ಕಾಲರ್ ಹಿಡಿದು ತನ್ನತ್ರ ಎಳೆದವಳ ವರಸೆಗೆ ಫುಲ್ ಫಿದಾ ನಮ್ಮ ಹೀರೋ. ನಾನು ಯಾರು ಕೇಳಿದ್ಲು. ಯಾಕೆ ನಿನಗೆ ಮೆಮೊರಿ ಲಾಸ್ ಆಯ್ತಾ ರೇಗಿಸ್ತಾ. ನಿಮ್ಮ ಹೆಂಡತಿ, ನಮ್ಮ ಮಧ್ಯೆ ಸೀಕ್ರೆಟ್ಸ್ ಇರಬಾರ್ದು ಅಲ್ವಾ ಹಾಫ್ ಹಂಗಿ ಎಂದವಳ ಮಾತು ಒಪ್ಪುವಂಥದ್ದೇ. ಸೀಕ್ರೆಟ್ಸ್ ಏನಿಲ್ಲ, ಬಾನಂಗಳದ ಮಿನುಗುತ್ತಾರೆ ಎಂದವನ ನೋಡಿ, ಅದು ನಾನು ತೀರ್ಮಾನಿಸುವೆ ಹೊರಾಂಗಣದ ಅನ್ಯಗ್ರಹವೇ ಎಂದವಳಿಗೆ, ಸರಿ ನನಗೆ 7th ಸ್ಟ್ಯಾಂಡರ್ಡ್ನಲ್ಲಿರೋವಾಗಲೇ ಫಸ್ಟ್ ಪ್ರಪೋಸ್ ಬಂದಿತ್ತು ಎಂದವನ ನೋಡಿ, 7th ಜೋರಾಗಿ ಕಿರುಚಿದವಳ ಕಂಡು ಹೌದು ಎನ್ನಲು, ಯಾರು, ಯಾಕೆ, ಯಾವಾಗ, ನೀವು ಏನು ಹೇಳಿದ್ರಿ ಎಂದು ಪ್ರಶ್ನೆಗಳ ಮಾಲೆ ಏರಿಸಿದವಳನ್ನು ನೋಡ್ತಾ, ನನ್ನ ಕ್ಲಾಸ್ಮೇಟ್ ಸಾಗ್ರಿ ಅಂತ. ಯಾಕೆ ಅಂದರೆ ಚೈಲ್ಡ್ಹುಡ್ ಲವ್ವು, ನಾನೇನು ಹೇಳೋದು ಜಸ್ಟ್ ಇಗ್ನೋರ್ ಮಾಡಿದೆ. ನಾನು ಅವಳು ಕ್ಲಾಸ್ ಲೀಡರ್ಸ್ ಇದ್ವಿ, ಸೊ ಇನ್ನೇನು ಮಾಡೋಕ್ಕಾಗತ್ತೆ, ಕ್ಲಾಸ್ಮೇಟ್ಸ್ ಬೇರೆ. 8th ನಾನು ಜರ್ಮನಿಗೆ ಬಂದೆ ಎಂದವನ ನೋಡಿ, ಹಬ್ಬ ಆ ಪೀಡೆ ಕತೆ ಮುಗೀತು ಎಂದು ತೃಪ್ತಿಪಟ್ಟವಳು, ಮುಂದೆ ಎಂದವಳಿಗೆ, ಇಲ್ಲಿ ಲೆಕ್ಕಕ್ಕಿಲ್ಲ, ತುಂಬ ಜನ ಪ್ರಪೋಸ್ ಮಾಡಿದ್ದಾರೆ. ಹೌ ಡು ಐ ರಿಮೆಂಬರ್ ಎವ್ರಿಥಿಂಗ್ ಎಂದವನ ನೋಡಿ, ಹೋಗಲಿ ಬಿಡಿ ಎಂದವಳು ಮತ್ತೆ ಅವನೆದೆಯ ಮೇಲೆ ರಂಗೋಲಿ ಗೀಚುತ್ತಾ, ನೀವ್ಯಾರಿಗಾದರೂ ಪ್ರಪೋಸ್ ಎನ್ನಲು ರೇಗಿದ. ಏನೋ ನಡಿ ನಿದ್ದೆ ಮಾಡೋಣ
ಎಂದು ಮುಖ ಗಂಟಿಕ್ಕಿದವನ ನೋಡಿ, ಅಂದರೆ ಗೌರವ್ ಸರ್ ಪ್ರಪೋಸ್ ನಂಗಷ್ಟೇ ಮಾಡಿರೋದು ಗೊತ್ತು, ಆದರೆ ಕ್ರಶ್ ಆಗಿರ್ಬೋದು ಅಲ್ವಾ ಯಾರ ಮೇಲಾದರೂ ಎಂದು ಮಾತಾಡ್ತಿದ್ದವಳನ್ನ ತನ್ನ ತೋಳುಗಳಲ್ಲೇ ಹೊತ್ತು ರೂಮಿನತ್ತ ನಡೀತಿದ್ರು. ಬೇಜಿ ಪ್ಲೀಸ್ ಅದೊಂದೇ ಒಂದು ಹೇಳಿಬಿಡಿ ಪ್ಲೀಸ್ ಎಂದು ಬೇಡ್ತಿದ್ಲು. ಮಂಚದ ಮೇಲೆ ತಂದು ದಬ್ಬಾಕಿದವ ಅವಳ ಕೆನ್ನೆಗೆ ಮುತ್ತಿಟ್ಟು ಸುಮ್ಮನೆ ಮಲ್ಗು, ಗುಡ್ ನೈಟ್ ಎನ್ನಲು ಕ್ರಶ್ ಬಗ್ಗೆ ಹೇಳಿ ಮತ್ತದೇ ಜಪ ಅವಳದು. ಗಂಟೆ 12 ಕಣೆ ಮಲಗು ಎಂದ್ರು ಕೇಳದವಳ ಮುಂದೆ ಸತ್ಯ ಓದರಲೇಬೇಕು. ಓದರಿದ. ಓಕೆ, ನನಗೆ ತುಂಬ ಜನ ಕ್ರಶ್ ಆಗಿತ್ತು ನಿಜ, ಆದರೆ ಅವರೆಲ್ಲ ಅಷ್ಟು ಹುಚ್ಚಿಡಿಸ್ಲಿಲ್ಲ. ಡಯಾನಾ ಅಂತ ಕ್ರಿಶ್ಚಿಯನ್ ಜರ್ಮನ್ ಕೂಡ, ಸೊ ಅವಳ ಮೇಲೆ ಕ್ರಶ್ ಆಗಿತ್ತು ಎಂದವನ ನೋಡಿ ಯಾಕೆ ಎನ್ನಲು ಆಲ್ಮೋಸ್ಟ್ ಎಲ್ಲರೂ ಕಮಿಟೆಡ್ಸ್ ಇದ್ದರು. ಅವಳೊಬ್ಳು ಸಿಂಗಲ್ ಇದ್ಲು, ತುಂಬ ಕ್ಯೂಟ್ ಇದ್ಲು, ಒಳ್ಳೆ ಹೈಟ್, ಪರ್ಸ್ನಾಲಿಟಿ, ಬೋಲ್ಡ್, ವೆರಿ ಇಂಟೆಲಿಜೆಂಟ್, ಯೂನಿಕ್ ಆಗಿದ್ಲು, ಸೊ ಅವಳ ಮೇಲೆ ಕ್ರಶ್ ಆಗಿತ್ತು ಎಂದ. ಅವಳು ಅಂದರೆ ನೀವು ಹೇಳಿದ್ರಾ ಅವಳಿಗೆ ಎಂದ್ಲು. ನೋ, ಬಟ್ ಇವರು ಒಂದೇ ಪ್ರಾಜೆಕ್ಟ್ ಅಲ್ವಾ, ಸೊ ತುಂಬ ಮಾತಾಡ್ತಿದ್ವಿ, ತುಂಬ ಟೈಮ್ ಲಂಚ್, ಡಿನ್ನರ್, ಕಾಫಿ ಅಂತ ಜೊತೆ ಇರ್ತಿದ್ವಿ ಎಂದವನ ಮಾತಿಗೆ ಸಪ್ಪಾಗಾದವಳು ನಾಟಕೀಯವಾಗಿ ನಗುತ್ತಾ ಡೇಟಿಂಗ್ ಎನ್ನಲು ನಾಲ್ಗೆ ತಿರುಗದೆ ಔಟಿಂಗ್ ಎಂದವಳ ನೋಡಿ ಎಸ್ ಎಂದವನ ನೋಡಿ ರಾಯ್ಡೆ ಇವರು ಆ ಕೆಲಸ ಏನೂ ಮಾಡಿಲ್ಲ ಅಲ್ವಾ ಎಂದು ಮನಸ್ಸಲ್ಲೇ ಹೆದರಿ, ಈಗ ಅವ್ರಿಗೆ ಮದುವೆ ಆಗಿ ಮಕ್ಕಳಾಗಿ ಸೆಟಲ್ ಆಗಿರ್ತಾರೆ ಅಲ್ವಾ ಎಂದವಳ ನೋಡಿ ನೋ, ಈಗಲೂ ಅವಳು ಸಿಂಗಲ್ ಎಂದಿದ್ದೆ. ವಾಟ್ ಎಂದು ಟೆನ್ಸ್ ಆಗಲು, ಹಾಂ, ನಿನ್ನ ಜಾಯಿನ್ ಮಾಡಿರೋ ಕಾಲೇಜಲ್ಲಿ ಈಗ ಅವಳು ರಿಸರ್ಚ್ ಡಿಪಾರ್ಟ್ಮೆಂಟ್, ಇವತ್ತು ಲೀವ್ನಲ್ಲಿದ್ದಾಳೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಟೈಮ್ ಮೀಟ್ ಮಾಡಿಸ್ತೇನೆ. ಯುನೋ, ಅವಳಿಗೆ ಕನ್ನಡ ಕೂಡ ಕಲಿಸಿದ್ದೆ ನಾನು ಎಂದೇಳಿದವನ ನೋಡಿ ಆಯಿತು, ಗುಡ್ ನೈಟ್ ಎಂದು ಎಡಕ್ಕೆ ತಿರುಗಿ ಮಲಗಿದವಳ ಒಳ ಸಂಕಟ ಅರಿತವ. ಆದರೆ ನಾಟಿ ಲೇಡಿ ಮೇಲಾಗಿರೋ ರೀತಿ ಕ್ರಶ್, ಲವ್ ಯಾರ ಮೇಲೂ ಆಗಿಲ್ಲ ಕಣೆ ಗಂಡುಬಿರಿ ಎಂದು ಅವಳ ಬೆನ್ನಿನ ಮೇಲೆ ಗೀಚುತ್ತಾ ಕಚಗುಳಿ ಇಡಲು ನಕ್ಕವಳು ಅವನತ್ತ ತಿರುಗಿ ನಿಜವಾಗ್ಲೂ ಕೇಳಿದ್ಲು. ಹ್ಞೂ ಕಣೆ, ನೀನೇ ಫಸ್ಟ್, ನೀನೇ ಲಾಸ್ಟ್, ಮುದುಕ ಆದರೂ ಮೊಮ್ಮಕ್ಕಳು ಬಂದರೂ ನನ್ನ ಪ್ರೀತಿಗೆ ವಯಸ್ಸಾಗಲ್ಲ ಎಂದವನ ಎದೆಯ ಮೇಲೆ ನಿದ್ರಿಸಿದಳು. ಆದರೂ ಕೂಡ ಮನಸ್ಸಲ್ಲಿ ಆ ಡಯಾನ್ ಅಲ್ಲಲ್ಲ ಡಯಾನಾ ಹೇಗಿರ್ತಾಳೋ ನೋಡಲೇಬೇಕು ಎಂದು ತೀರ್ಮಾನಿಸಿಕೊಂಡ್ಳು. ಮುಂದೆ ಈ ಡಯಾನಾಯಿಂದ ಮತ್ತೇನಾದರೂ ಬಿರುಗಾಳಿ, ಸುಂಟರ್ ಗಾಳಿ ಬರುತ್ತಾ ಇವರ ನಡುವೆ ನೋಡೋಣ. ಇವತ್ತು ತುಂಬ ವರ್ಕ್ ಇತ್ತು, ಅದಕ್ಕೆ ವಾಯ್ಸ್ ಜಾಸ್ತಿ ಕೊಡೋಕ್ಕಾಗಿಲ್ಲ, ಇಷ್ಟೇ ಕೊಟ್ಟಿದ್ದು. ನಾಳೆ ಸಿಗೋಣ. ಮತ್ತೆ ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.